ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ನಿಮ್ ಅಣ್ಣನ್ ಕೈ ಕಾಲ್ ಮುರಿಸಿ ಶಶಿನ ಎಲ್ ಬಚ್ಚಿಟ್ಟದನೋ ಹೇಳಿಸ್ತೀನಿ. ಮಾಡಿದ ಓವರ್ ಆಕ್ಟಿಂಗ್ ಸಾಕು. ಹೋಗಿ ಶಶಿನ್ ಕರ್ಕೊಂಡ್ ಬನ್ನಿ. ಏನ್ ಮಾತಾಡ್ತಾ ಇದ್ಯಾ? ಇಷ್ಟೊಂದ್ ನಾಟಕ ಆಡ್ಬೇಡಿ. ಏನ್ ನಾಟಕ ಮಾಡ್ತಾ ಇರೋದು? ಶಶಿ ಎಲ್ಲಿದ್ದಾಳೆ ಅಂತ ನಿಮಗ್ ಗೊತ್ತು ಅಂತ ನನಗ್ ಗೊತ್ತು. ಶಶಿನ ಅವನ್ ಕಿಡ್ನಾಪ್ ಮಾಡಿರೋದು ನನಗೆ ಹೇಗ್ ಗೊತ್ತಿರುತ್ತೆ? ಒಂದ್ ಸುಳ್ಳನ್ನ ಪದೇ ಪದೇ ಹೇಳಿದ ಮಾತ್ರಕ್ಕೆ ಅದು ನಿಜ ಆಗೋಗಲ್ಲ. ಏನ್ ಸುಳ್ಳು? ನಿನ್ನೆ ನಮ್ಮಣ್ಣನ್ ಹತ್ರ ನೀವ್ ಜಗಳ ಮಾಡಿದ್ದು ನಿಜ ಅಲ್ವಾ? ನಮ್ಮಣ್ಣಂಗೆ ಬುದ್ಧಿ ಕಲ್ಸಿ ನಿಮ್ ಹತ್ರ ಸಂಧಾನ ಕರ್ಸ್ಕೋತೀನಿ ಅಂದಿದ್ದು ನಿಜ ಅಲ್ವಾ? ರಾತ್ರಿ ರೆಡಿ ಆಗಿ ನೀವ್ ಹೊರಗಡೆ ಹೋಗಿದ್ದು ನಿಜ ಅಲ್ವಾ? ಲೇಟ್ ಆಗಿ ಮನೆಗ್ ಬಂದು ಡ್ರೆಸ್ ಕೂಡ ಬದಲಾಯಿಸ್ತೇನೆ ಮಲ್ಕೊಂಡಿದ್ದು ನಿಜ ಅಲ್ವಾ? ವಾಟ್ ಡು ಯು ಮೀನ್? ಅಂದ್ರೆ ಶಶಿ ನಾನ್ ಕಿಡ್ನಾಪ್ ಮಾಡಿದ್ದೀನಿ ಅಂತ ಇದ್ಯಾ? ಆ ಅಗತ್ಯ ನಿಮಗೇನಿದೆ ಮತ್ತೆ? ನಮ್ಮಣ್ಣನ ಹೆದರ್ಸೋದಕ್ಕೆ ನೀವ್ ಹೇಗ್ ಮಾಡ್ತಿದ್ದೀರಾ? ಎಕ್ಸ್ಕ್ಯೂಸ್ ಮೀ, ನಾನು ಎಷ್ಟೋ ಜನರಿಗೆ ಭಯ ಪಡಿಸಿದ್ದೀನಿ, ಬೆದರಿಸಿದ್ದೀನಿ, ಕಂಟ್ರೋಲ್ ಮಾಡಿದ್ದೀನಿ. ನನ್ನ ಕಾಲು ಕೂಡ ಹಿಡ್ಕೊಳ್ಳೋ ಹಾಗೆ ಮಾಡಿದ್ದೀನಿ. ಆದ್ರೆ ಯಾವತ್ತೂ ಈ ಮಟ್ಟಕ್ಕೆ ಇಳಿದಿಲ್ಲ. ನನ್ನ ತಂಗಿನ ಅಡ್ಡ ಇಟ್ಕೊಂಡು ನಿಮ್ಮ ಅಣ್ಣನ ಮೇಲೆ ದ್ವೇಷ ಸಾಧಿಸೋಂಥವ್ನಲ್ಲ. ಅಗತ್ಯ ಬಂದ್ರೆ ನನ್ನ ತಂಗಿಗೋಸ್ಕರ ಪ್ರಾಣ ಕೊಡ್ತೀನಿ ಹೊರತು ಅವಳನ್ನ ಅಪಾಯಕ್ಕೆ ತಳ್ಳಲ್ಲ. ಮತ್ತೆ ಶಶಿ ಏನಾದ್ಲು? ಅದನ್ನ ನಿಮ್ಮ ಅಣ್ಣ ಹೇಳ್ಬೇಕು. ಪೊಲೀಸರ ಹತ್ರ ಹೇಳಿಸ್ತೀನಿ. ಅಂದ್ರೆ ನಮ್ಮ ಅಣ್ಣನೇ ಶಶಿನ ಕಿಡ್ನಾಪ್ ಮಾಡಿದಾನೆ ಅಂತೀರಾ? ಖಂಡಿತವಾಗ್ಲೂ ಅವನೇ ಮಾಡಿರೋದು. ಅವನ್ಗೆ ಅಗತ್ಯ ಇರೋದು. ನಮ್ಮಣ್ಣ ಅಂತವನಲ್ಲ. ಅವನೊಬ್ಬ ದೊಡ್ಡ ಮೋಸಗಾರ, ನಾಟಕಗಳ ಸೂತ್ರಧಾರ ಅಂತ ಮದ್ವೆಲೆ ಗೊತ್ತಾಯ್ತು ಅಲ್ವಾ? ಶಶಿನ ಕಿಡ್ನಾಪ್ ಮಾಡಿ ನನ್ನ ಮೇಲೆ ಪ್ರೆಷರ್ ಜಾಸ್ತಿ ಮಾಡಿ ನಾನು ಅವನ್ಗೆ ಸರೆಂಡರ್ ಆಗ್ಬೇಕು ಅನ್ನೋ ತರ ಮಾಡ್ಬೇಕು ಅಂತಿದ್ದಾನೆ. ಅವನು ಕ್ರಿಮಿನಲ್. ಅವನು. ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಿದ್ದೀರಾ. ಪ್ರಾಣ ಹೋದ್ರೂ ನಮ್ಮಣ್ಣ ಅಂತ ಕೆಲಸ ಮಾಡಲ್ಲ. ಹೆಣ್ಮಕ್ಳು ಅಂದ್ರೆ ಅವನಿಗೆ ತುಂಬಾ ಗೌರವ. ಏನು ಅಣ್ಣ ತಂಗಿ ಒಟ್ಟಿಗೆ ಸೇರಿ ಡ್ರಾಮಾ ಮಾಡ್ತಾ ಇದ್ದೀರಾ? ಅವನಿಗೆ ನೀನ್ ಅಂದ್ರೇನೆ ಗೌರವ ಇಲ್ಲ, ಪ್ರೀತಿ ಇರೋ ಹುಡುಗಿ ಅಂದ್ರೆ ಜವಾಬ್ದಾರಿ ಇಲ್ಲ ಅಂತವನ್ ಬಗ್ಗೆ ನೀನ್ ಹೇಳ್ತಾ ಇದ್ಯಾ? ಹಾಗಲ್ಲ ರೀ. ಅರ್ಥ ಆಯ್ತು. ಅವನ್ ಮೇಲ್ ಕೈ ಮಾಡಿದ್ದೀನಿ ಅಂತ ನೀನು ಕೂಡ ನನ್ ಮೇಲೆ ದ್ವೇಷ ಬೆಳೆಸ್ಕೊಂಡಿದ್ಯಾ? ಇಬ್ರು ಸೇರಿ ಶಶಿನ ಮಾಯ ಮಾಡಿ ನನಗ್ ತೊಂದರೆ ಕೊಡ್ಬೇಕು ಅನ್ಕೊಂಡಿದ್ದೀರಾ ಅಲ್ವಾ? ಅಯ್ಯೋ, ಹೇಳೋದೊಂದ್ ಸ್ವಲ್ಪ ಕೇಳ್ತೀರಾ? ಇನ್ನು ಕೇಳೋದಿಕ್ಕೇನು ಉಳಿದಿಲ್ಲ. ನೀವ್ ಅಣ್ಣ ತಂಗಿ ಇಬ್ರು ಒಂದಾಗಿ ನಾವು ಅಣ್ಣ ತಂಗಿಗೆ ತೊಂದರೆ ಕೊಡ್ಬೇಕು ಅನ್ಕೊಂಡಿದ್ದೀರಾ ಅಲ್ವಾ? ನಿಮ್ಮ ಆಟ ಏನು ನಡೆಯಲ್ಲ. ನನ್ನ ತಂಗಿನ ಹೇಗ್ ಕಾಪಾಡ್ಕೋಬೇಕು ನನಗ್ ಚೆನ್ನಾಗ್ ಗೊತ್ತು.